ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ ಬಳ್ಳಾರಿ ಬ್ಯಾನರ್ ಗಲಾಟೆ ಆದ ಮೇಲೆ ಈಗ ಮತ್ತೊಂದು ಕಡೆ ಆಗಿದೆ ಬ್ಯಾನರ್ ಗಲಾಟೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ದಬ್ಬಾಳಿಕೆ ದರ್ಪ ಎಂತದ್ದು ಅಂತ ಇಡೀ ರಾಜ್ಯದ ಜನತೆ ನೋಡಾಯ್ತು. ಈಗ ಅಲ್ಲಿನ ಪೌರಾಯುಕ್ತೆ ಅನಧಿಕೃತವಾಗಿ ಪರ್ಮಿಷನ್ ಇಲ್ಲದೆ ಬ್ಯಾನರ್ ಹಾಕಿದ್ದಾರೆ ಅಂತ ತೆಗೆಸಿದ್ದಕ್ಕೆ ಕೈ ಮುಖಂಡ ನಿಂದಿಸ್ತಾರೆ ನಗರಸಭೆ ಪೌರಾಯುಕ್ತಕ್ಕೆ. ಹಾಗಾಗಿ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಬೇಕು ಅಂತ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ವಿರುದ್ಧ ಸಿಬ್ಬಂದಿ ವರ್ಗ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಅಧಿಕಾರಿಗಳು ಒತ್ತಾಯ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮುಖಂಡನ ಗೂಂಡಾಗಿರಿ, ಆ ದುರ್ವರ್ತನೆ, ಆ ಅವಾಚ್ಯ ಶಬ್ದಗಳ ನಿಂದನೆ ಯಾವುದೂ ಕೂಡ ಸಹಿಸಲು ಅಸಾಧ್ಯ. ಅದು ಕೂಡ ಒಬ್ಬ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಹುಚ್ಚು ಬಂದಂಗೆ ಕೆಟ್ಟ ಪದಗಳಲ್ಲಿ ಮಾತಾಡೋದು ಎಷ್ಟು ಸರಿ? ಕ್ರಮ ತಗೊಳ್ಳೇಬೇಕು, ನಾವು ಬಿಡಲ್ಲ ಅಂಥೇಳಿ ಅಧಿಕಾರಿಗಳ ವರ್ಗ, ಸಿಬ್ಬಂದಿ ವರ್ಗ, ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮೇಲೆಲ್ಲ ತೋರಿಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮೇಲೆ ತೋರಿಸ್ಲಿ. ಸರ್ಕಾರಿ ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮ್ಗೆ 2 ಜಾಗ ಬಿಟ್ಕೊಡಿ, ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟ್ರಿಕ್ಟ್ ಫಂಕ್ಷನ್ ಆಗಿರುತ್ತೆ, ನಮ್ದು ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ನಾವು ಅದನ್ನ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸ್ ಮತ್ತೆ ಈಗ ಮುಂದೆ ಏನ್ ಮಾಡ್ತೀವಿ ಮೇಡಮ್? ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಗ್ಗೆ ಹೇಳ್ತೀನಿ, ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ಗೆ. ಯಾವನ್ಗೋ ಕೈಗೊಂಬೆ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ, ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲ್ಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ, ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನ್ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬಂದ್ ಯಾವ್ದ ಮಗನ್ ಕಟ್ಸಿದ್ರಿ. ಸರ್ ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮ ಕಿತ್ ಇನ್ನೊಬ್ರದ್ ಹೆಂಗ್ರಿ ಕಟ್ತೀರಿ? ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು ಗೊತ್ತಿಲ್ವಾ? ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದು ತಾಳ್ಮೆಯಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಈಗ ಕೈ ಮುಖಂಡನ ದರ್ಪ ದಬ್ಬಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಈಗ ಮೇಡಮ್ ಜೊತೆಗೆ ಅಲ್ಲಿನ ಸಿಬ್ಬಂದಿ ವರ್ಗ ಕೂಡ ಕೈ ಜೋಡಿಸ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಸ್ಥಳದಲ್ಲಿ ಏನೇನಾಗ್ತಾ ಇದೆ? ಶರತ್ ಏನಾದ್ರೆ ಇವತ್ತು ಶಿಡ್ಲಘಟ್ಟ ನಗರದ ನಗರಸಭೆ ಆಯುಕ್ತೆ ಆದಂತ ಅಮೃತ ಅವರ ವಿರುದ್ಧವಾಗಿ ಮಾತಾಡಿದಂತ ಒಂದು ಕೈ ಮುಖಂಡ ರಾಜೀವ್ ಗೌಡ್ರ ಒಂದು ವರ್ತನೆ ವಿರುದ್ಧ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಂದು ಆಕ್ರೋಶ ಭುಗಿಲೆದ್ದಿದೆ ಅಂತ ಹೇಳ್ಬೋದು. ಅದರಲ್ಲೂ ಶಿಡ್ಲಘಟ್ಟ ನಗರಸಭೆ ಸಿಬ್ಬಂದಿ ಮತ್ತು ಚಿಂತಾಮಣಿ ನಗರಸಭೆ ಸಿಬ್ಬಂದಿ ಇವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದೆ. ಮತ್ತೆ ಅಂಬೇಡ್ಕರ್ ಒಂದು ಭಾವಚಿತ್ರ ಇಟ್ಕೊಂಡು ಇವ್ರ ವಿರುದ್ಧ ಕ್ರಮಕ್ಕೆ ಒಂದು ಆಗ್ರಹಿಸ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಏನು ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಒಂದು ಸಿನಿಮಾ ಫ್ರೀ ಈವೆಂಟ್ ರಿಲೀಸ್ ಇತ್ತು. ಆ ಒಂದು ವಿಚಾರಕ್ಕೆ ಒಂದು ಶಿಡ್ಲಘಟ್ಟ ನಗರದಾದ್ಯಂತ ಒಂದು ಬಂಟಿಂಗ್ಸ್ ಬ್ಯಾನರ್ಗಳನ್ನ ಹಾಕಿದ್ರು. ಅದು ಕೆಲವೊಂದು ಬ್ಯಾನರ್ಗಳು ರಸ್ತೆಗೆ ಅಡ್ಲಾಗಿತ್ತು ಅಂತ ಹೇಳ್ಬಿಟ್ಟು ಅವರು ತೆಗೆಸಿದ್ದಾರೆ ನಗರಸಭೆ ಆಯುಕ್ತರು. ಈ ವಿಚಾರವನ್ನೇ ಏನು ಅಸ್ತವಾಗಿ ಇಟ್ಕೊಂಡಂತ ಕೈ ಮುಖಂಡ ರಾಜೀವ್ ಗೌಡ ಅವರು ಏನು ವಿನಾಕಾರಣ ನಮ್ಮ ಬ್ಯಾನರ್ ತೆಗೆಸ್ತೀರಾ ಅಂತ ಹೇಳ್ಬಿಟ್ಟು ಏನು ಅವ್ಯಾಚ್ಯ ಶಬ್ದಗಳಿಂದ ನಿಂದೆ ಮಾಡುತ್ತದು, ಮತ್ತೆ ನಿಮ್ ಸುಟ್ಟಾಕ್ತೀನಿ, ಇನ್ನಿತರ ಒಂದು ಪ್ರಾಣ ಬೆದರಿಕೆ ಹಾಕುವಂತ ರೀತಿಲಿ ಧಮಕಿ ಹಾಕಿರೋದು ನೋಡಿದ್ರೆ ಮುಖಂಡನ ಒಂದು ಜನಪ್ರತಿನಿಧಿ ಆಗದೇ ಈ ರೀತಿ ವರ್ತನೆ ಮಾಡ್ತಿದ್ರೆ ಇನ್ನೊಂದ್ ವೇಳೆ ಜನಪ್ರತಿನಿಧಿ ಆದ್ರೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಊಹಿಸ್ಕೋಬಹುದು ಅಂತ ಹೇಳ್ಬೋದು. ಈಗ
ಈ ಒಂದು ಕೈ ಮುಖಂಡನ ವಿರುದ್ಧ ಒಂದು ಕ್ರಮಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 2-3 ಕಡೆ ಒಂದು ಪ್ರತಿಭಟನೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಈಗಾಗಲೇ ಕೈ ಮುಖಂಡನ ಸಹ ಒಂದು ಸಂಪರ್ಕಕ್ಕೆ ಸಿಗದೆ ಈಗ ಬೇರೆ ಕಡೆ ಇದ್ದಾರೆ ಅಂತ ಒಂದು ಮಾಹಿತಿ ಗೊತ್ತಾಗ್ತಿದೆ. ಯಾಕಂದ್ರೆ ಈಗ ನಾವು ಸಂಪರ್ಕ ಮಾಡಿದ್ರು ಅಥವಾ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಒಂದು ಪ್ರತಿಕ್ರಿಯೆಗೆ. ಈಗ ಈತನ ವಿರುದ್ಧ ಒಂದು ಕ್ರಮ ಆಗ್ಬೇಕಂತ ಬಿಟ್ಟು ಒಂದು ಸಿಬ್ಬಂದಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.